ಬೇರೆ ಏನು ಕೆಲಸ ಇಲ್ಲ. ಕಾಂಗ್ರೆಸ್ನವ್ರಿಗೆ ಬೇರೆ ಕೆಲಸ ಇಲ್ಲ. ದೇಶದಾಗ ಇರ್ತಕ್ಕಂಥ ನಾಯಕತ್ವ ಇಲ್ಲ ಕಾಂಗ್ರೆಸ್ಗೆ. ಅದಕ್ಕೆ ಸುಮ್ಮನೆ ಏನೇರೇ ಒಂದೊಂದು ಸುಮ್ಮನೆ ನೆವ ಹಿಡ್ಕೊಂಡು ನೋಡ್ತಿರಲಿಲ್ಲ ನೀವು ಅದನ್ನು. ರಾಹುಲ್ ಗಾಂಧಿ ಪ್ರಧಾನಿ ಏನದು ವಿರೋಧ ಪಕ್ಷದ ನಾಯಕ, ಅವನು ದೇಶದ ಅನ್ಕೊಳ್ಳೋಕೆ ಲೈಕ್ ಅದ. ನಾವು ಟೀ ಶರ್ಟ್ ಹಾಕ್ಕೊಂಡು ಹಟ್ಟಿ ತೋರಿಸ್ಕೊಂಡು ಪಾರ್ಲಿಮೆಂಟ್ನಾಗ ಅಡ್ಡಾಡ್ತಾನೆ. ಅವ್ರು ಯಾರಿಗೆ ನಾಯಕತ್ವ ಇದೆ ಈ ಪಕ್ಷಕ್ಕೆ? ಯಾವುದೂ ದಿಕ್ಕೂ ಇಲ್ಲ, ದೇಶನೂ ಇಲ್ಲ. ಆ ದೇಶನೊಳಗೆ ಕಾಂಗ್ರೆಸ್ ಈ ದೇಶದಲ್ಲಿ ಹೊಂಟದ. ಆದರೆ ಯಾವುದ್ಯಾವುದು ಏನು ಸಂಬಂಧ ಇಲ್ಲದ ಕೈಯಾಗಿ ತೊಗೊಂಡು ದೇಶದ ತುಂಬ ನಾವು ಮಾಡ್ತೀನಿ ಅಂತಾನೆ ಮಾಡ್ಕೊತ ಹೋಗಲ್ರಕ್ಕೆ ಅವರು. ಅವ್ರಿಗೆ ಯಾರು ಸಹಕಾರ ಕೊಡ್ತಾರೆ? ನೋಡಾಕತ್ರಿ ನೀವೇ ಎಷ್ಟು ಜನ ಸಹಕಾರ ಕೊಡ್ತಾರೆ. ಸಿದ್ದರಾಮಯ್ಯ ಅವರು ಸಿಎಂ ಆಗಿ ದೇವರಾಜ ಅರಸು ಅವರ ದಾಖಲೆಯನ್ನು ಇವತ್ತು ಸಭಾ ಮಾಡಿದ್ದಾರೆ. ಅವ್ರ ದಾಖಲೆ ಮುರಿಬೇಕಂತ ಅಂದರೆ ಅವ್ರಿಗೆ ಹೆಚ್ಚಿಗೆ ಅಧಿಕಾರ ಮಾಡಿದಂತೆ ಹೆಗ್ಗಳಿಕೆಗೂ ಪಾತ್ರ ಆಗೋ ಅವಕಾಶ ಇದೆ. ಅಲ್ಲ ರೀ, ಒಂದೇ ಪರಿವಾರದಲ್ಲಿದ್ದವರು, ನಾವು ಒಂದೇ ಪರಿವಾರದಾಗಿದ್ದವರು. ನನಗಿಂತಲೂ ಅವರು ಜೂನಿಯರ್ ಸಿದ್ದರಾಮಣ್ಣ ಅವರು. ಅವ್ರ ನಶೀಬಿತ್ತು ದೇಶ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಯಾರ. ಆದ್ರೆ ಒಬ್ಬ ದೇವರಾಜ ಅರಸನಂಥ ಕೆಲಸ ಸಿದ್ದರಾಮಣ್ಣವ್ರು ಯಾವುದೂ ಮಾಡಿಲ್ಲ. ಆದರೆ ಏನೋ ಸಾಧನೆ ಅವರ ಒಂದು ಎತ್ತರಕ್ಕೆ ಹೋಗಿರ್ಬೋದು ಅಷ್ಟೇ. ಆದರೆ ಸಮಾಜದ ದೃಷ್ಟಿಕೋನದಲ್ಲಿ ಸಿದ್ದರಾಮಣ್ಣವರು ದೇವರಾಜ ಅರಸರ ಎತ್ತರಕ್ಕೆ ಅವರೇನು ಹೋಗಲಿಲ್ಲ. ಮತ್ತಿಷ್ಟು ಕೆಳಗೆ ಹೋಗ್ಯಾರ, ಅವರೇನು ಮೇಲೆ ಹೋಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಇದು ನನ್ನ ಅಭಿಪ್ರಾಯ ಅಲ್ಲ, ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಇದು. ದೇವರಾಜ ಅರಸು ಸಾಧಿಸಿದ್ದು ಅಥವಾ ಮಾಡಿದ್ದು ಸಿದ್ದರಾಮಣ್ಣವ್ರು ಏನೂ ಮಾಡಲಿಲ್ಲ. ಬರೇ ಸಮಾಜಗಳ ಮಧ್ಯ ಕಲಹಗಳನ್ನು ಉಂಟು ಮಾಡತಕ್ಕಂಥ ಕೆಲಸ ದೇವರಾಜ ಅರಸು ಎಂದೂ ಮಾಡಲಿಲ್ಲ. ಆದರೆ ಸಿದ್ದರಾಮಣ್ಣವರು ಅದನ್ನು ಮಾಡ್ಯಾರ ಅಂಥೇಳಿ ರಾಜ್ಯದಲ್ಲಿರ್ತಕ್ಕಂಥ ಜನ ಇದು ಬಾಯಿ ತುಂಬ ಹೊಗಳಕೈತೆ ಅದು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋದಿಲ್ಲ. ಬಜೆಟ್ ನಂತರ ಸಿಎಂ ಬದಲಾವಣೆ ಆಗ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ರಿ. ಅವ್ರ ಪಕ್ಷದ ನಮಗೆ ಕೇಳಿದ್ರೆ ನಾವೇನು ಎಂ ಬಿ ಪಾಟೀಲ್ ಹೇಳ್ತಾರೆ. ನನಗೆ ಕೇಳಿದ್ರೆ ನಾ ಏನು ಹೇಳಿ? ನನ್ನ ಪಕ್ಷ ಭಾರತೀಯ ಜನತಾ ಪಕ್ಷ. ಆದರೆ ಇಷ್ಟು ಮಾತ್ರ ಕರೆ, ಮುಂದಿನ ಯಾವಾಗ ನಾಳೆನೇ ಚುನಾವಣೆ ಆಗಲಿ, ಇವರೇನು ಖಂಡಿತವಾಗಿ ಅಧಿಕಾರಕ್ಕೆ ಬರೀ. ಈಗೆಲ್ಲ ಬರೀ ಸುಮ್ಮನೆ ದಲಿತರನ್ನ ಎತ್ತು ಕಟ್ತಾರ, ಮುಸಲ್ಮಾನರು ಎತ್ತು ಕಟ್ತಾರ, ಬ್ಯಾಕ್ವರ್ಡ್ ಕ್ಲಾಸ್ನವ್ರು ಎತ್ತು ಕಟ್ತಾರ. ಇವ್ರು ಯಾರ್ಯಾರು ಎತ್ತು ಕಟ್ಲಕ್ಕೆ ಹೊಂಟಾರಲ್ಲ, ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಮಣ್ಣಾಗಿಟ್ಟಾರ. ನೋಡ್ರಿ, ದಲಿತರದು 42,000 ಕೋಟಿ ರೂಪಾಯಿ ಎತ್ತು ಹಾಕೋದು. ಆಮೇಲೆ ಅಲ್ಪಸಂಖ್ಯಾತರ ಹೆಸರು ಹೇಳ್ತಾರೆ, ಅಲ್ಪಸಂಖ್ಯಾತರದ್ದು 12,000 ಕೋಟಿ ರೊಕ್ಕ ತೆಗೆದು. ಬ್ಯಾಕ್ವರ್ಡ್ ಕ್ಲಾಸ್ ಹೇಳಿದ್ರೆ ನೋಡಿರಲ್ಲ ಏನಾಗ್ಯದ ಅದು. ಎಸ್ ಟಿ ಮಂದಿ ಪರಿಸ್ಥಿತಿ ಏನಾಗ್ಯದ ನೋಡಿರಲ್ಲ. ಇಂಥ ಕೆಲಸಗಳಿಂದ ಯಾರು ಅವ್ರಿಗೆ ಮೆಚ್ಕೋತಾರೆ ಹೇಳ್ರಿ ನೋಡೋಣ. ಸಾಕು.